ವೀಕ್ಷಕರೇ, ಆಗಲೇ ನಾನು ನಿಮ್ಗೆ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯ ಆಕ್ಷನ್ ಪರಂಪರೆಯನ್ನ ಸೃಷ್ಟಿ ಮಾಡಿದ್ದು ಅದು ಓಂ ಪ್ರಕಾಶ್ ರಾವ್ ಅವರು ಸೇರಬೇಕು. ಓಂ ಪ್ರಕಾಶ್ ರಾವ್ ಬಂದ ನೆಲೆಯೇ ಅಂಥದ್ದು. NS ರಾವ್ ಅವರ ಮಗ ಅಂತಂದಾಗ್ಲೇನೆ ನಿಮ್ಗೆ ಗೊತ್ತಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಯಾವ ರೀತಿಯ ಒಂದು ಸಾಂಸ್ಕೃತಿಕ ಪರಂಪರೆ ಇದೆ ಅಂತ. ಇಲ್ಲಿ ಓಂ ಪ್ರಕಾಶ್ ರಾವ್ ಗರಡಿಯಲ್ಲಿ ಬಹಳಷ್ಟು ನಮ್ಮ ತಲೆಮಾರಿನ ಬಹಳಷ್ಟು ದೊಡ್ಡ ಸ್ಟಾರ್ಗಳು ಅವರ ಕೈಯಲ್ಲಿ ಅರಳಿದವರು ಮತ್ತು ಸ್ಟಾರ್ ವ್ಯಾಲ್ಯೂವನ್ನು ಪಡೆದವರು. ನೀವು AK-47 ಇರ್ಬೋದು, ಅಯ್ಯ ಇರ್ಬೋದು, ಕಲಾಸಿಪಾಳ್ಯ ಇರ್ಬೋದು, ಇತ್ತೀಚಿನ ಭೀಮಾ ತೀರದಲ್ಲಿ ಇರ್ಬೋದು. ಒಂದು ರೀತಿಯಲ್ಲಿ ಅವರು ಸ್ಟಾರ್ ನಿರ್ದೇಶಕ ಅಂತ ಬಹಳಷ್ಟು ಜನ ಇವತ್ತೇನು ಕರೆಸ್ಕೊಳ್ತಾರೋ ಅವರ ಹಿಂದೆನೆ ಓಂ ಪ್ರಕಾಶ್ ರಾವ್ ಆ ಮೌಲ್ಯವನ್ನ ಚಿತ್ರರಂಗಕ್ಕೆ ತಂದು ಕೊಟ್ಟವರು. ಸರ್, ನಿಮಗೆ ಸ್ವಾಗತ. ಹೇಳಿ ಸರ್, ಶಿವದ ಬಗ್ಗೆನೇ ಮೊದಲು ಮಾತಾಡೋಣ. ಆ ಸಿನಿಮಾದ ನಿರೀಕ್ಷೆಗೆ ತಕ್ಕಾಗಿ ಸಿನಿಮಾದಲ್ಲಿ ಏನಿದೆ? ಇದು ಸಿನಿಮಾ ಹುಟ್ಟಕ್ಕೆ ಕಾರಣ ಆ್ಯಕ್ಚುಲಿ ಶಿವಣ್ಣನ ಅಭಿಮಾನಿಗಳು ಸರ್. ನಾನು ತುಂಬ ಕಡೆ ಶೂಟಿಂಗ್ ಹೋಗ್ತಾ ಇದ್ದಾಗ ಇತ್ತೀಚೆಗೆ ಆ್ಯಕ್ಚುಲಿ 10 ಇಯರ್ಸ್ ಆಯಿತು ನನ್ನದು ಅವ್ರ ಕಾಂಬಿನೇಷನ್. ಈ ಒಂದು 10 ವರ್ಷದಲ್ಲಿ ತುಂಬ ಜನ ಶಿವರಾಜ್ ಕುಮಾರ್ ಅಭಿಮಾನಿಗಳು ನನಗೆ ಎಲ್ಲೇ ಶೂಟಿಂಗ್ ಮಾಡಿದ್ರು ಸಹ ಸಿಗ್ತಾಯಿತ್ತು. ನೀವಿಬ್ಬರು ಕಾಂಬಿನೇಷನ್ ಸಿನಿಮಾ ಮಾಡಿ, ನೀವಿಬ್ಬರು ಜೊತೆಲಿ ಸಿನಿಮಾ ಮಾಡಿ ಅಂತೇಳಿ. ನಾನು ಇತ್ತೀಚೆಗಂತೂ ಒಂದು 2 ಇಯರ್ಸ್ ಬ್ಯಾಕ್ ಅಂತೂ ಮೈಸೂರಲ್ಲೇ ಒಂದು ಮಿನಿಮಮ್ ಒಂದು 5,000 ಜನ ಬಂದಿದ್ದರು ಫ್ಯಾನ್ಸು, ಮತ್ತು ನಮ್ಮ ಸಿನಿಮಾಕ್ಕೆ ಆ್ಯಕ್ಷನ್ ಸಿನಿಮಾಗಳು ನೋಡುವಂಥ ಪ್ರೇಕ್ಷಕರೆಲ್ಲರೂ. ನೀವಿಬ್ಬರು ಯಾಕೆ ಸರ್ ಮಾಡ್ತಾಯಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಂಥ ಒಂದು ಸಿಚುವೇಷನ್ನಲ್ಲಿ ಈ ಸಿನಿಮಾ ಮಾಡಬೇಕು, ಶಿವ ಅನ್ನೋದೊಂದು ಮಾಡಬೇಕು ಅಂತ ಕತೆ ಒಳಗಡೆ ಉಟ್ಕೊಂಡು ಗೀತಾ ಮೇಡಮ್ ಅವರು, ನಮ್ಮ ಶಿವರಾಜ್ ಕುಮಾರ್ ಅವರ ವೈಫು, ಅವರು ಮತ್ತು ಶ್ರೀಕಾಂತ್, ಸುಧಿ ಮತ್ತು ನಾಗಿ ಅಂತ 4 ಜನ ಸೇರಿ ಈ ಕಾಂಬಿನೇಷನ್ನ ಮತ್ತೆ ಹುಟ್ಟಾಕ ಕಾರಣ. ಇವರು 4 ಜನ ಮಾಡಿ ಈ ಥರ ಶಿವ ಸಿನಿಮಾ ಮಾಡೋಣ ಅಂಥೇಳಿ ನಮ್ಮ ಸ್ವಾಮೀಜಿ ಅಂತ ನಮ್ಮ ಸ್ನೇಹಿತರೆ ಸರ್ ಹೈದರಾಬಾದಲ್ಲಿ, ಅವ್ರನ್ನ ಕರೆಸಿ ಒಂದು ಟ್ರ್ಯಾಕ್ ಹೇಳಿದ್ರು ಅವರು. ಈ ಥರ ಚೆನ್ನಾಗಿ ಹಿಂಗಿರುತ್ತೆ, ಸೋಷಿಯಲ್ ಎಲಿಮೆಂಟ್ ಇರುವಂಥ ಒಂದು ಕತೆ ಅಂತ. ಅದನ್ನು ನಮ್ಮ ಮನೋಹರ್ ಅಂತ ನಮ್ಮ ರೈಟರ್ ಇದ್ದಾರೆ, ಅವರೆಲ್ಲ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ನಾನು ತುಂಬ ಹೊರಗಡೆ ಎಲ್ಲ ಸುತ್ತಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಬೇರೆಯವ್ರಿಗೆ ಕೇಳ್ತಿದ್ದೆ. ತುಂಬ ಕನ್ನಡ ಇಂಡಸ್ಟ್ರಿಯಲ್ಲೇ ತುಂಬ ಅಲ್ಟಿಮೇಟು ಇಮೇಜ್ ತಂದು ಕೊಡ್ತಾ ಇದೆ ಈ ಸಿನಿಮಾಗೆ. ಆಮೇಲೆ ಇಷ್ಟು ಪಬ್ಲಿಸಿಟಿ, ತುಂಬ ಒಂದು ಕಡೆ ಭಯನೂ ಆಗ್ತಿದೆ. ಹೊರಗಡೆ ನಾಳೆ ದಿನ ಮಾನುಷ ಸಿನಿಮಾ ನೋಡಿ ಜನ ಏನು ಹೇಳ್ತಾರೋ ಅಂತ ಕಾಯ್ತಾ ಇದ್ದೀನಿ. ತುಂಬ ದೊಡ್ಡ ಇಮೇಜ್ ಕೊಡ್ತಾ ಇದೆ. ನನಗೆ ತುಂಬ ನಿಜವೂ. AK-47 ಮಾಡಿ 10 ವರ್ಷದ ನಂತರ ನೀವು 10 ವರ್ಷ ವಯಸ್ಸಿನಿಂದ ಮುಂದೆ ಹೋಗಿದ್ದೀರಿ. ಶಿವಣ್ಣನೂ 10 ವರ್ಷ ಮುಂದೆ ಹೋಗಿದ್ದಾರೆ, 50 ದಾಟಿದ್ದಾರೆ. ಕಾಲ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಕಥನಗಾರಿಕೆ ಬದಲಾಗಿದೆ, ಎಲ್ಲವೂ ಇಮೇಜ್ಗಳು ಬದಲಾಗಿದ್ದಾವೆ. ಈ ಹೊತ್ತಿನಲ್ಲಿ ಶಿವದ ಮೂಲಕ ಮತ್ತೆ ನೀವು ಆ ಟ್ರೆಂಡನ್ನು ಕಟ್ತೇನೆ ಅನ್ನೋ ಭರವಸೆ ಎಷ್ಟು ಮಟ್ಟಿಗೆ ಸಿನಿಮಾದ ಒಳಗಡೆ ಇದೆ? ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಶಿವರಾಜ್ ಕುಮಾರ್ ಅವರು ಇದುವರು ಯಾವ ಥರ ಪಾತ್ರ ಮಾಡಿಲ್ಲ ಅವರು ಅಂತ ಫಸ್ಟ್ ಯೋಚನೆ ಮಾಡಬೇಕು ಸರ್. ಈ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಮಾಮೂಲಾಗಿ ಬರ್ತೀವಿ, ಫೈಟ್ ಮಾಡ್ತೀವಿ, ಹೀರೋ ವಾರ್ನ್ ಮಾಡೋದೆಲ್ಲ ಇದ್ದೇ ಇರುತ್ತೆ. ಈ ಪಿಕ್ಚರ್ನ ಜೋವಿಯಲಾಗಿ ಮಾಡೋಣ, ಪಕ್ಕ ಫಸ್ಟ್ ಟೈಮ್ ಶಿವರಾಜ್ ಕುಮಾರ್ ಅವ್ರ ಕೆರಿಯರ್ನಲ್ಲಿ ಅವ್ರ ಕ್ಯಾರೆಕ್ಟರ್ ಹೊಸದಾಗಿ ಕ್ರಿಯೇಟ್ ಮಾಡೋದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಅಲ್ಲ, ಅದು ತಕ್ಕಂತೆ ಶಿವರಾಜ್ ಕುಮಾರ್ ಅವರು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ಮಾಡಿದ್ರು ಸರ್. ಅವ್ರು ಅಂಡರ್ ಪ್ಲೇ ಮಾಡೋದ್ರಲ್ಲಿ ನಮ್ಮ ಅವರನ್ನ ಆರ್ಟಿಸ್ಟ್ ಅವರು. ನಾನು ತುಂಬ ಜನಕ್ಕೆ ಎಕ್ಸಾಂಪಲ್ ಹೇಳ್ತೀನಿ, ಶಿವಣ್ಣ ಅವ್ರನ್ನ ಫಾಲೋ ಮಾಡಿ ತುಂಬ ಒಳ್ಳೆ ಕ್ಯಾರೆಕ್ಟರ್, ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಕ್ಯಾರೆಕ್ಟರ್ನ ಅಂತ. ಆ ಒಂದು ಇದನ್ನು ಅವ್ರ ಕ್ಯಾರೆಕ್ಟರ್ ಅಳವಡಿಸ್ಕೊಂಡು ಪಾತ್ರ ಮಾಡಿದ್ರು. ಅದು ಚಿತ್ರಕ್ಕೆ ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಸರ್. ತುಂಬ ಎಕ್ಸಲೆಂಟ್ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಯೂತ್ಫುಲ್ ಕ್ಯಾರೆಕ್ಟರ್ ಅದು. 50 ವರ್ಷದಲ್ಲಿ ಒಂದು 30 ವರ್ಷದ ಯುವಕನ ಪಾತ್ರ ಅದು. ಅಂಥ ಪಾತ್ರನ ಚೆನ್ನಾಗಿ ನಿಭಾಯಿಸ್ಕೊಂಡು ಒಳಗಡೆ ತೊಗೊಂಡು ತುಂಬ ಕಷ್ಟಪಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಈಸ್ ಅ ವೆರಿ ಗ್ರೇಟ್ ಆರ್ಟಿಸ್ಟ್ ನಿಜವೂ. ಅದೆಲ್ಲ ಸಿನಿಮಾಗೆ ದೊಡ್ಡ ಪ್ಲಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಿರ್ಮಾಪಕರು ಕೂಡ ತುಂಬಾ ಖರ್ಚು ಮಾಡಿದ್ದಾರೆ ಸಿನಿಮಾಗೆ. ಯಾವುದೇ ಕಾರಣಕ್ಕೂ ಎಲ್ಲೂ ನಮಗೆ ಮೈನಸ್ ಮಾಡಲಿಲ್ಲ. ಇಂಥದ್ದು ಬೇಕು, ಹಿಂಗೆ ಬೇಕು ಅಂತಂದಾಗ ಎಲ್ಲ ರೀತಿ ಸೌಕರ್ಯ ಕೊಟ್ಟಿದ್ದಾರೆ. ಆ ಒಂದು ಜೋಶೇ ಇವತ್ತು ಈ ಸಿನಿಮಾ ಕ್ರೇಜ್ ಸರ್. ಇತ್ತೀಚೆಗೆ AK-56 ಒಂದು ಫೈಟಿಗೆ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುವ ಮೂಲಕ ದಾಖಲೆಯನ್ನು ಮಾಡಿದ್ರಿ. ಈಗ ಅಲ್ಲಿ ಖರ್ಚಿನ ವಿಚಾರದಲ್ಲಿ ಬಂದಾಗ ಆ ಫೈಟು ಅದ್ಭುತವಾಗಿತ್ತು, ಎಲ್ಲವೂ ಸರಿ. ಆದರೆ ಅದು ಕಮರ್ಷಿಯಲಿ ವರ್ಕೌಟ್ ಆಗಿಲ್ಲ. ಈ ಆ್ಯಕ್ಷನ್ ಅಂತ ಬಂದಾಗ ಅದರ ಖರ್ಚು ವೆಚ್ಚಗಳು, ಅದರ ಆ ಸತ್ವ ಮತ್ತು ನಟ, ಸಿನಿಮಾ, ಇದರಲ್ಲಿ ಯಾವುದು ಮುಖ್ಯ ಆಗುತ್ತೆ? ಕೆಲವು ಸಲ ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಎಕ್ಸ್ಪೆರಿಮೆಂಟು ಪ್ರಾಬ್ಲಮ್ ಆಗೇ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಸ್ಮಾಲ್ ಪಿಕ್ಚರ್ ಮಾಡಿದಾಗ ಎಕ್ಸ್ಪೆರಿಮೆಂಟ್ 100% ವರ್ಕೌಟ್ ಆಗಿಬಿಡುತ್ತೆ. ದೊಡ್ಡ ಸಿನಿಮಾ ಮಾಡಿದಾಗ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗಲ್ಲ. ಯಾಕೆಂದರೆ ಜನ ಅದನ್ನು ಆ ಲೆವೆಲ್ಗೆ ನೋಡೋಕೆ ಹೋಗ್ತಾರೆ. ಯಾರೇ ಹೀರೋ ಇರ್ಬೋದು, ಆ ಲೆವೆಲ್ನ ರೀಚ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಿನಿಮಾ ಒಂದಿಷ್ಟು ರೀಚ್ ಆಗಲಿಲ್ಲ ಅಂದರೆ ಫ್ಲಾಪ್ ಆಗಿಬಿಡುತ್ತೆ. ಅದಕ್ಕೆ ಕಾರಣನೇ AK-56 ಸಿನಿಮಾ. ಯಾಕಂದರೆ ಅದು ಕಮರ್ಷಿಯಲ್ ಕ್ಯಾರೆಕ್ಟ್ರು, ದೊಡ್ಡ ಕ್ಯಾರೆಕ್ಟರ್, ಅದು ಒಂಥರ ತುಂಬ ಸೋಷಿಯಲ್ ಎಲಿಮೆಂಟ್ ಇಟ್ಕೊಂಡು ಒಂದು ದೊಡ್ಡ ಹೀರೋ ಮಾಡೋಂಥ ಸಿನಿಮಾ. ಅವರು ಪಾಪ ಅವರು ಕಷ್ಟಪಟ್ಟಿದ್ದಾರೆ ಸರ್. ಸಿದ್ಧಾಂತ ಅವರು ತುಂಬ ಕಷ್ಟಪಟ್ಟರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ, ಮತ್ತು ಎಲ್ಲ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ. ಅವ್ರು ಅಷ್ಟು ಮಾಡಿದರೂ ಕೂಡ ಏನಕ್ಕೆ ಅದು ರಿಸೀವ್ ಆಗಲಿಲ್ಲ ಅಂದರೆ ಬಿಕಾಸ್ ಎಲ್ಲೋ ಒಂದು ಕಡೆ ಅದು ಆಡಿಯನ್ಸ್ ಮನಸ್ಸಿಗೆ ರೀಚ್ ಆಗಲಿಲ್ಲ ಅನಿಸುತ್ತೆ.
ಇತ್ತೀಚಿನ ದಿನಗಳಲ್ಲಿ ಒಂದು 2-3 ಸಿನಿಮಾ ಸೋತಿತ್ತು. ಆಮೇಲೆ ಓಂ ಪ್ರಕಾಶ್ ರಾವ್ ಮೊದಲಿನಷ್ಟು ಗೆಲ್ಲುವ ಕುದುರೆ ಅಲ್ಲವೇನೋ ಅನ್ನುವ ಡೌಟನ್ನು ಕ್ರಿಯೇಟ್ ಮಾಡಿತ್ತು. ಆದರೆ ಭೀಮಾ ತೀರದಲ್ಲಿ ಗೆಲುವನ್ನು ತಂತು, ಹೊಸ ಹೆಸರನ್ನು ತಂತು, ಭಾಳ ವಿವಾದಗಳನ್ನು ಸೃಷ್ಟಿ ಮಾಡಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ಶಿವಣ್ಣ ಮತ್ತು ನಿಮ್ಮ ಕಾಂಬಿನೇಷನ್ ಅನ್ನು ನೀವು ಮಾಡೋ ಹೊತ್ತಿನಲ್ಲಿ ಕಮರ್ಷಿಯಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಯಾವುದೇ ಬೇರೆ ಪ್ರಶ್ನೆಗಳು ಹುಟ್ಟಲಿಲ್ಲ? ಯಾವ ಥರ ಅಂದ್ರೆ ಇದನ್ನು ಮಾಡಬಹುದಾ ಬಿಡಬಹುದಾ? ಓಂ ಪ್ರಕಾಶ್ ರಾವ್ ಈಗ ಈ ಹೊತ್ತಿನಲ್ಲೂ ಆಕ್ಷನ್ ಆ ರೀತಿಯಲ್ಲಿ ಮಾಡಿ ಒಂದು ಚರಿತ್ರೆ ನಿರ್ಮಾಣ ಮಾಡುವ ಸಾಧ್ಯತೆ ಇದೆಯಾ ಇಲ್ವಾ ಅನ್ನುವಂಥದ್ದು. ಸೋಲು ಗೆಲುವು ಅಂತಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸರ್. ಈಗ ಶಿವ ಪಿಕ್ಚರ್ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈಗ ಆ ಹಿಂದಿನ ಸಿನಿಮಾಗಳು ಕೆಲವು ಸಲ ನಮ್ಮ ಒಂದು ಥಾಟ್ಸು ನಮ್ಮಿದು ಎಕ್ಸಿಕ್ಯೂಷನ್ ಮಾಡೋಕ್ಕಾಗದೇ ಇರ್ಬೋದು, ತೋರ್ಸೋಕ್ಕಾಗಲ್ಲ. ಕೆಲಸ ಕಾಂಪ್ರಮೈಸಿಂಗಲ್ಲಿ ಸಿನಿಮಾ ಮಾಡಬೇಕಾಗತ್ತೆ, ಮಾಡಲೇಬೇಕು, ವಿಧಿ ಇಲ್ಲ. ಅದಕ್ಕೆ ನೂರಾರು ಜನಗಳ ಒತ್ತಾಯ ಇರುತ್ತೆ. ಅದನ್ನು ಎಲ್ಲೂ ಹೊರಗಡೆ ಹೇಳೋಕ್ಕೂ ಆಗಲ್ಲ. ಯಾಕೆಂತಂದರೆ ಯಾರೋ ಒಬ್ಬರು ಹೊರಗಡೆ ಪ್ರಾಬ್ಲಮ್ ಕೊಡ್ತಾನೆ ಇರ್ತಾರೆ ಆ ಸಿನಿಮಾಗಳಿಗೆ. ಆ ಥರ ನನಗೆ ಒಂದು 2 ಸಿನಿಮಾಗಾಯ್ತು ಆ ಥರ ಇತ್ತೀಚಿನ ಇದರಲ್ಲಿ. ಹುಲಿ ಸಿನಿಮಾ ಬಂದ್ಬಿಟ್ಟು ನಾವೆಲ್ಲ ಇಷ್ಟಪಟ್ಟೇ ಮಾಡಿತ್ತು. ಬಟ್ ಅದು ಕೂಡ ನಾನು AK-56 ಹೇಳಿದ್ನಲ್ಲ, ಆ ಒಂದು ಜಾಡಲ್ಲೇ ಮಾಡಿದ್ದು. ಅದು ಕೂಡ ಈ ಥರ ಪ್ರಾಬ್ಲಮ್ ಆಯಿತು. ಗುಡ್ ಸ್ಕ್ರಿಪ್ಟು, ಅದು ಯಾರೋ ಒಬ್ಬ ದೊಡ್ಡ ನಾಯಕ ನಟ ಮಾಡಿದ್ದಿದ್ರೆ ಅದು ರೀಚ್ ಎಲ್ಲೂ ಆಗ್ತಾಯಿತ್ತು. ಅದೊಂದು ಮೇಯ್ನ್ ಪ್ರಾಬ್ಲಮ್. ಬೇರೆ ಸಿನಿಮಾಗಳು ಮಾಡಬೇಕಾದ್ರೆ ಬೇರೆ ಒಂದು ಸಿನಿಮಾ ಸೋತಾಗ ಬಿಕಾಸ್ ಬೇರೆ ಸರೌಂಡಿಂಗ್ಸಲ್ಲಿರೋರೆಲ್ಲ ಪ್ರಾಬ್ಲಮೇ. ಸಿನಿಮಾ ಸೋತ್ರು ಪರವಾಗಿಲ್ಲ, ಪಿಕ್ಚರ್ ಮುಗಿದ್ರೆ ಸಾಕು ಅಂತಲೇ ಮಾತಾಡೋರೇನೆ. ಸೊ ಅಂಥವ್ರು ಸಿನಿಮಾ ಮಾಡೋದು ಬಿಟ್ಟರು ಅಂದೆ. ಸೊ ಈ ಥರ ಆಯ್ತು ಅಷ್ಟೇ. ಬಟ್ ಶಿವ ಸಿನಿಮಾ ಮಾಡಬೇಕಾದ್ರೆ ಈಸ್ ಎ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಹುಲಿ ಸಿನಿಮಾ ನೋಡಿ ತುಂಬಾ ಖುಷಿಪಟ್ಟರು. ಇಂಥ ಒಂದು ಕಮರ್ಷಿಯಲ್ ಸಿನಿಮಾ, ಎಕ್ಸ್ಟ್ರಾರ್ಡಿನರಿ ಸಿನಿಮಾ, ನಾವು ಈ ಥರ ಒಂದು ದೊಡ್ಡ ಸಿನಿಮಾ ಮಾಡೋಣ ಹಾಗೆ ಈಗ ಶಿವಣ್ಣನ ಕಾಂಬಿನೇಷನಲ್ಲಿ ಅಂತ ಶ್ರೀಕಾಂತ್ ಅವರು ಮತ್ತು ಶ್ರೀನಿವಾಸ್ ಅವರೆಲ್ಲ ಕರೆದು ಮಾತಾಡಿದಾಗ ಈ ಒಂದು ಜಾಡ್ ಇಟ್ಕೊಂಡು ಮತ್ತೆ ಎಂಟ್ರಿ ಆಗಿರೋದ್ರಿಂದ AK-47ನ ಯಾವ ರೀತಿ ಏನಾದರೂ ಪ್ಲಸ್ ಮಾಡೋಕ್ಕೆ ಸಾಧ್ಯ ನಮ್ಮ ಕಾಂಬಿನೇಷನಲ್ಲಿ, ಶಿವಣ್ಣ ಅವರು ಮತ್ತು ನಮ್ಮ ಕಾಂಬಿನೇಷನಲ್ಲಿ ಅಂತ ಈ ಒಂದು ಜಾಡ್ ಇಟ್ಕೊಂಡು ಮಾಡಿದೆ. ಈ ಸಿನಿಮಾ ಶುರು ಆದ ಮೇಲೆ 10 ವರ್ಷ ನಾವಿಬ್ಬರು ಸೇರ್ಲಿಲ್ವಲ್ಲ, ತುಂಬ ಟೈಮನ್ನು ಕಳ್ಕೊಂಡೆವು ಅಂತ ಅನಿಸ್ತಾ ಇತ್ತು ನನಗೆ. ಆ್ಯಕ್ಚುಲಿ ಖಂಡಿತವಾಗ್ಲೂ ಅನ್ನಿಸ್ತು ಸರ್. ಪಾಪ ಅವರು ತುಂಬ ಫೀಲ್ ಮಾಡಿದ್ರು, ಶಿವಣ್ಣವರು ಕೂಡ. ಅಂದರೆ ಎಲ್ಲೋ ಒಂದು ಕಡೆ ಪಾತ್ರ ಮಾಡಬೇಕಾದ್ರೆ ಶಿವಣ್ಣವರಲ್ಲಿ ಇದ್ದು ಆ ಒಂದು ಯೂತ್ನೆಸ್ ಏನಿದೆ, ಒಳಗಡೆ ಏನಿದೆ ಪರ್ಫಾರ್ಮ್ ಮಾಡುವಂಥದ್ದು ಅವರಲ್ಲಿ ಎಲ್ಲೂ ಕಮ್ಮಿ ಆಗಿರಲಿಲ್ಲ. ನಾನು ಅದು ನೋಡಿ ತುಂಬಾ ಖುಷಿ ಆಯಿತು ನನಗೆ. ಆಮೇಲೆ ನಾನು ತುಂಬ ಸರಿ ಹೇಳಿದ್ದೀನಿ ಸರ್, ತುಂಬ ಜನ ನಾಯಕ ನಟರಿಗೆ ಹೇಳಿದ್ದೀನಿ, ಶಿವಣ್ಣನ ಫಾಲೋ ಮಾಡಿ. ಏನಕ್ಕೆ ಅವ್ರು 50 ವರ್ಷ ಆಗಿ 100 ಸಿನಿಮಾ ಮಾಡಿ ದಾಟಿದ್ದಾರೆ ಅಂತಂದ್ರೆ ಅವ್ರ ಡೆಡಿಕೇಶನ್. ಅಷ್ಟು ಕಷ್ಟಪಡ್ತಾರೆ, ಇದು ಮಾಡ್ತಾರೆ. ನೀವು ಬರೋದೇ 11 ಗಂಟೆಗೆ, 11 ಗಂಟೆ ಬರ್ತವೆ, ಸಾಯಂಕಾಲ ಎಷ್ಟು ಗಂಟೆಗೆ ಹೋಗಬೇಕು ಅಂತಾರೆ. ಈ ಥರ ಇದ್ದರೆ ಸಿನಿಮಾ ಎಲ್ಲ ಶಿವಣ್ಣನ ಡೆಡಿಕೇಶನ್ ಅನ್ನೋದಕ್ಕೆ ಕೆಲವು ಉದಾಹರಣೆ ಕೊಡೋದಾದ್ರೆ ನೀವು ಹೇಗೆ ಹೇಳ್ತೀರಿ? ಒಂದೇ ಒಂದು ಚಿಕ್ಕ ವಿಷಯ ಏನಂತಂದರೆ, ಸಿಂಹದ ಮರಿ ಪಿಕ್ಚರ್ ಶೂಟಿಂಗ್ ಮಾಡ್ತಿದ್ವಿ ಸರ್ ಕೆಮ್ಮಣ್ಣುಮೂಲಿನಲ್ಲಿ. ನೈಟ್ ಹೇಳಿದ್ರು, ಮಧ್ಯಾಹ್ನ, ಹಿಂದಿನ ದಿನ ಮಧ್ಯಾಹ್ನ ಹೇಳಿದ್ರು, ನಾನು ಸ್ವಲ್ಪ ಬೆಂಗಳೂರು ಕೆಲಸ ಇದೆ ಪ್ರಕಾಶ್, ಹೋಗಿ ಬರ್ತೀನಿ, ನೀವು ಹೋಗಿ ಬನ್ನಿ ಸರ್, ಸಾಂಗು ಬೇರೆ ಶಾರ್ಟ್ಸ್ ತೆಗಿತಾ ಇರ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ನೀವು ಬನ್ನಿ ಜಾಯ್ನ್ ಆಗಿ ಅಂತ. ಸರಿ ಆಯಿತು, ಓಕೆ ಎಲ್ಲ ಅಂತ ಹೋದ್ರು ಅವರು. ಬೆಳಿಗ್ಗೆ ಶಿವಣ್ಣ ಬೆಳಿಗ್ಗೆ ಬೆಂಗಳೂರಿಂದ ಹೊರಟ್ರೆ ಕೆಮ್ಮಣ್ಣುಗುಡಿಗೆ ಎಷ್ಟೊತ್ತು ಬರ್ಬೋದು ಸರ್? ಇಲ್ಲಿಂದ ಕಮ್ಮಿ ಅಂದರೂ ಸ್ಪೀಡಾಗಿ ಬಂದರೆ, ಫ್ಲೈಟ್ ಥರ ಸ್ಪೀಡಾಗಿ ಬಂದು 7 hours ಬೇಕು ಬಂದರೆ. ನಾವು ಬೆಳಿಗ್ಗೆಲ್ಲ ಇದ್ವಿ. ನಾನೇ ಆ್ಯಕ್ಚುಲಿ ಲೇಟ್ ಮಾಡಿದೆ ಎಲ್ರಿಗೂ. ಇಲ್ಲ ಶಿವಣ್ಣ ಬರೋದು 11 ಗಂಟೆ ಆಗುತ್ತೆ, ಅಲ್ಲಿಂದ ಹೊಡ್ತಾರೆ ಬೆಳಿಗ್ಗೆ 5-5:30 4 ಗಂಟೆಗೆ ಹೊಡ್ತಾರೆ, 11 ಗಂಟೆ ಆಗುತ್ತೆ, ಇದಾಗುತ್ತೆ. ನಾವೆಲ್ಲ ಸ್ವಲ್ಪ ಲೇಟಾಗಿ ಹೊರಡೋಣ ಅಂಥೇಳಿ 8 ಗಂಟೆಗೆ ಹೊರಟ್ವಿ ಸರ್. ನಾವಿರೋ ಲೊಕೇಶನಿಂದ ಅಲ್ಲಿಗೆ ಹೋಗಿ ಒಂದು 40 ನಿಮಿಷ ಆಗುತ್ತೆ. 8:45ಕ್ಕೆ ಅಲ್ಲಿ ಹೋದ್ವಿ. ನಿಮಗೆ ನಾನು ನೋಡದೇ ಇರೋಂಥಕ್ಕ ಆಶ್ಚರ್ಯ ಏನಂತಂದರೆ ಆಲ್ರೆಡಿ ಶಿವಣ್ಣ ಆಗಿದ್ರು. ಇದಕ್ಕಿನ್ನ ಇನ್ನೇನು ಬೇಕು ಹೇಳಿ ಅವ್ರ ಡೆಡಿಕೇಶನ್. ನಾನಿಲ್ಲ ಅಂದರೆ ಅವ್ರಿಗೆ ಟೈಮ್ ಇದಾಗುತ್ತೆ, ಕಿಲ್ಲಾಗುತ್ತೆ ಅಂಥೇಳಿ ಅವ್ರಿಗೆ ಎಷ್ಟು ಬೇಕು ಕೆಲಸ ಮುಗಿಸಿದ್ರು, ಎಷ್ಟು ಬೇಕು ಬೆಂಗಳೂರಿಗೆ ಹೋದರು. ಇವತ್ತಿಗೂ ಅದು ಆಶ್ಚರ್ಯ. ಅಷ್ಟು ಡೆಡಿಕೇಶನ್ ಇರೋವಂಥ ವ್ಯಕ್ತಿ ನಾನು ಪ್ರಪಂಚದಲ್ಲೇ ನೋಡಲಿಲ್ಲ ಅಂಥ ವ್ಯಕ್ತಿನ. ಸರ್ ನಾಯಕಿಗೆ ನಾನು ಬಾ ಅಂತಂದರೆ ತಪ್ಪು. ಹಲೋ ಹಾಂ ಡೈಲಾಗ್ ಹೇಳಿ ಅಂತಂದರೆ ತಗೊಂಡ್ಬಿಡ್ಬೇಕು ಅನಿಸುತ್ತೆ. ತಪ್ಪು ಮಾಡಿದ್ರೆ ಕ್ಯಾಕಸ್ ಹೋಗಿರಿ, ಓಂ ಪ್ರಕಾಶ್ ಆಗಲಿ ಇನ್ನೊಬ್ಬ ಆಗಲಿ. ನಾನು ತಪ್ಪಿಸಿ ಅಲ್ಲ ಸರ್, ಇಲ್ಲಿಯೇ ನಾನು ಕರ್ಕೊಂಡ್ಬರ್ತೀನಿ. ಹೋಗಿ 1 ಕೋಟಿ ತಗೋತೀಯ, 1 ಕಾಲು ತಗೋ ಮಾಡು.